21ನೇ ಶತಮಾನದ ದೀರ್ಘ ಖಗ್ರಾಸ ಸೂರ್ಯಗ್ರಹಣ, ಹಗಲಲ್ಲೇ ಕತ್ತಲು. ಆಕಾಶದಲ್ಲಿ ನಡೆಯಲಿರುವ ಅಪರೂಪದ ಖಗೋಳ ಕೌತುಕಕ್ಕೆ ಜಗತ್ತು ಕಾತರದಿಂದ ಕಾಯುತ್ತಿದೆ. ಆಗಸ್ಟ್ 12ರಂದು 21ನೇ ಶತಮಾನದ ಅತ್ಯಂತ ದೀರ್ಘ ಖಗ್ರಾಸ ಸೂರ್ಯಗ್ರಹಣ ಸಂಭವಿಸಲಿದ್ದು, ಕೆಲ ಪ್ರದೇಶಗಳಲ್ಲಿ 6 ನಿಮಿಷಕ್ಕೂ ಹೆಚ್ಚು ಕಾಲ ಹಗಲು ಕತ್ತಲೆಯಾಗಲಿದೆ. ಈ ಅಪರೂಪದ ವಿದ್ಯಮಾನ ವಿಜ್ಞಾನಿಗಳಷ್ಟೇ ಅಲ್ಲ, ಲಕ್ಷಾಂತರ ಖಗೋಳಾಸಕ್ತರ ಗಮನ ಸೆಳೆದಿದೆ. ಆಕಾಶದಲ್ಲಿ ಚಂದ್ರನು ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸಿದಾಗ, ಮಧ್ಯಾಹ್ನವೇ ಸಂಜೆಯ ವಾತಾವರಣ ಮೂಡಿದಾಗ ಅದೇ ಖಗ್ರಾಸ ಸೂರ್ಯಗ್ರಹಣ. ಆಗಸ್ಟ್ 12ರಂದು ಸಂಭವಿಸಲಿರುವ ಈ ಗ್ರಹಣ 21ನೇ ಶತಮಾನದ ಅತ್ಯಂತ ವಿಶೇಷ ಖಗೋಳ ಘಟನೆಯಾಗಿ ಗುರುತಿಸಿಕೊಂಡಿದೆ. ಸುಮಾರು 6 ನಿಮಿಷ 23 ಸೆಕೆಂಡುಗಳ ಕಾಲ ಸೂರ್ಯ ಸಂಪೂರ್ಣವಾಗಿ ಚಂದ್ರನ ಹಿಂದೆ ಮರೆಯಾಗಲಿದ್ದು, ಇದು ಸಾಮಾನ್ಯ ಸೂರ್ಯಗ್ರಹಣಗಳಿಗಿಂತ ಹೆಚ್ಚು ದೀರ್ಘಾವಧಿಯದ್ದಾಗಿದೆ. ಸಾಮಾನ್ಯವಾಗಿ ಖಗ್ರಾಸ ಸೂರ್ಯಗ್ರಹಣ ಕೆಲವೇ ನಿಮಿಷಗಳ ಕಾಲ ಮಾತ್ರ ಇರುತ್ತದೆ. ಆದ್ರೆ ಈ ಬಾರಿ ಭೂಮಿ, ಚಂದ್ರ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಅತ್ಯಂತ ನಿಖರವಾಗಿ ಜೋಡಣೆಯಾಗುತ್ತಿರುವುದರಿಂದ ಚಂದ್ರ ದೊಡ್ಡದಾಗಿ, ಸೂರ್ಯ ಸ್ವಲ್ಪ ಚಿಕ್ಕದಾಗಿ ಕಾಣಲಿದ್ದು, ಗ್ರಹಣದ ಅವಧಿ ಹೆಚ್ಚಲಿದೆ. ಈ ಅಪರೂಪದ ಗ್ರಹಣ ಅಟ್ಲಾಂಟಿಕ್ ಸಾಗರದಿಂದ ಆರಂಭವಾಗಿ ದಕ್ಷಿಣದ ಸ್ಪೇನ್, ಈಜಿಪ್ಟ್ ಸೇರಿದಂತೆ ಪಶ್ಚಿಮ ಏಷ್ಯಾದ ಹಲವು ಭಾಗಗಳಲ್ಲಿ ಗೋಚರಿಸಲಿದೆ. ವಿಶೇಷವಾಗಿ ಈಜಿಪ್ಟ್ನ ಲಕ್ಸರ್ ನಗರದಲ್ಲಿ ಗ್ರಹಣದ ಗರಿಷ್ಠ ಅವಧಿಯನ್ನು ವೀಕ್ಷಿಸಬಹುದಾಗಿದೆ. ಯುರೋಪ್, ಆಫ್ರಿಕಾ ಮತ್ತು ಏಷ್ಯಾದ ಹಲವು ದೇಶಗಳಲ್ಲಿ ಭಾಗಶಃ ಸೂರ್ಯಗ್ರಹಣವು ಗೋಚರಿಸಲಿದೆ. ಖಗ್ರಾಸ ಸಮಯದಲ್ಲಿ ಕೆಲ ನಿಮಿಷಗಳ ಕಾಲ ಹಗಲು ಕತ್ತಲೆಯಾಗುತ್ತದೆ. ತಾಪಮಾನದಲ್ಲಿ ಇಳಿಕೆ ಕಂಡು ಬರಬಹುದು. ಕೆಲವು ಕಡೆಗಳಲ್ಲಿ ನಕ್ಷತ್ರಗಳು ಗೋಚರಿಸುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಈ ವಿದ್ಯಮಾನ ವಿಜ್ಞಾನಿಗಳಿಗೂ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ಗ್ರಹಣ ವೀಕ್ಷಣೆಯಲ್ಲಿ ಸುರಕ್ಷತೆ ಅತ್ಯಂತ ಮುಖ್ಯ. ಪ್ರಾಮಾಣೀಕೃತ ಸೂರ್ಯಗ್ರಹಣ ಕನ್ನಡಕ ಅಥವಾ ಅನುಮೋದಿತ ಸೌರ ಫಿಲ್ಟರ್ ಬಳಸದೆ ಸೂರ್ಯನನ್ನು ನೇರವಾಗಿ ನೋಡುವುದು ಕಣ್ಣಿಗೆ ಶಾಶ್ವತ ಹಾನಿ ಉಂಟು ಮಾಡಬಹುದು ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಆಕಾಶದ ಈ ಅದ್ಭುತ ದೃಶ್ಯ ಕೇವಲ ಕಣ್ಣಿಗೆ ಹಬ್ಬವಲ್ಲ, ವಿಜ್ಞಾನಕ್ಕೂ ಅಮೂಲ್ಯ ಅವಕಾಶ. ಕೆಲವೇ ನಿಮಿಷಗಳ ಈ ಕತ್ತಲೆ ಬ್ರಹ್ಮಾಂಡದ ಅನಂತ ವೈಭವವನ್ನು ಮತ್ತೊಮ್ಮೆ ಜಗತ್ತಿನ ಮುಂದೆ ತೆರೆದಿಡಲಿದೆ. ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ ಈ ಅಪರೂಪದ ಖಗೋಳ ಕೌತುಕವನ್ನು ವೀಕ್ಷಿಸುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ.